ನಮಸ್ಕಾರ ಎಲ್ಲ ರೈತ ಬಾಂಧವರಿಗೆ. ಈಗ ಪ್ರೆಸೆಂಟಾಗಿ ಎಲ್ಲ ಕಡೆ ಶೇಂಗಾ ಬೆಳೆಯನ್ನು ಮಾಡಿದ್ದಾರೆ ರೈತರು. ಅದರಲ್ಲಿ ಈಗ ಈ ಹುಳದ ಸಮಸ್ಯೆ ಜಾಸ್ತಿ ಕಂಡು ಬರ್ತದೆ. ಈ ಹುಳಕ್ಕೆ ಏನಂತೀವಿ ಅಂತಂದರೆ ಇದು ಟಬಾಕೋ ಕ್ಯಾಟರ್ಪಿಲ್ಲರ್ ಅಂತ ಕರೀತಾರೆ. ಏಕೆ ತಂಬಾಕು ಹುಳನು ಅಂತ ಹೇಳ್ತಾರೆ. ಈ ರೀತಿ ನೋಡೋಕ್ಕೆ ಒಂಥರ ಬೂದಿ ಬೂದಿ ಕಲರು ಮತ್ತು ಸ್ವಲ್ಪ ಚಾಕ್ಲೇಟಿ ಕಲರು ಅದ್ರ ಮರಿ ಕಂಡು ಬರ್ತದೆ. ಇಲ್ಲಿ ನೋಡ್ಬೋದು, ಲೈವ್ ಆಗಿ ನಮಗೆ ಇಲ್ಲಿ ಸಿಕ್ಕಿದೆ ಈ ಪ್ಲಾಟಲ್ಲಿ. ಇದು ಇನ್ನೂ ಏನೂ ಆಗಿಲ್ಲ ಈ ಹುಳಕ್ಕೆ, ಇದು ಜೀವಂತವಾಗಿದೆ. ಈ ಹುಳ ಮರಿ ಏನಿದೆಲ್ಲ ಎಲೆ ತಿಂತದೆ. ಈ ರೀತಿ ನೋಡ್ಬೋದು ನೀವು, ಎಲೆ ಎಲ್ಲ ತೂತು ಹಾಕಿರ್ತದೆ ಈ ಶೇಂಗಾ ಬೆಳೆಯಲ್ಲಿ ನೋಡ್ಬೋದು ಎಲ್ಲ ಕಡೆ. ಇದು ಆ್ಯಕ್ಟಿವ್ ಆಗಿದೆ ಪೂರ್ತಿ. ಇದು ಯಾವಾಗ ನಮ್ಮ ಎಲೆ ಮೇಲೆ ತಿಂತದಂದರೆ ಮೋಸ್ಟ್ ಆಫ್ ದ ಟೈಮ್ ಇದು ಸಂಜೆ ಹೊತ್ತದಲ್ಲಿ 5-6 ಗಂಟೆಗೆ ಅಥವಾ 6 ಗಂಟೆ ಮೇಲೆ ನೀವು ಹೊಲದಲ್ಲಿ ಹೋಗಿದರೆ ನೀವು ಎಲ್ಲ ಕಡೆನೂ ಈ ಎಲೆ ಮೇಲೆ ಈ ಹುಳನು ಕಂಡು ಬರ್ತದೆ. ನೋಡ್ಬೋದು, ಈ ರೀತಿ ತಿಂದಿರ್ತದೆ ಎಲೆಗಳನ್ನು. ಈ ರೀತಿ ಎಲೆ ಡ್ಯಾಮೇಜ್ ಮಾಡಿಬಿಟ್ಟು ನಮ್ಮ ಬೆಳೆಯನ್ನು ನಾಶ ಮಾಡ್ತದೆ. ಈ ರೀತಿ ಎಲೆ ಡ್ಯಾಮೇಜ್ ಮಾಡಿದಾಗ ಗಿಡದಲ್ಲಿ ಗ್ರೋತು ಕಡಿಮೆ ಇರ್ತದೆ. ಆಮೇಲೆ ಹೂವು ಬಿಡೋದು ಕಡಿಮೆ ಇರ್ತದೆ. ಹೂವು ಬಿಡಲ್ಲ, ಸರಿಯಾದ ರೀತಿಯಲ್ಲಿ ಹೂವು ಬಿಟ್ಟಿದ್ರೇ ಈ ಏನೇ ಪೋಷಕಾಂಶಗಳು ಕೊಟ್ಟಿರೋದು ಅದನ್ನು ನಮಗೆ ಇಲ್ಲಿ ಕೆಳಗಡೆ ಕಾಯಿ ಆಗಲಿಕ್ಕೆ ಒಂದು ಅನುಕೂಲ ಮಾಡಿಕೊಡ್ತದೆ. ಆದರೆ ಈ ರೀತಿ ಎಲ್ಲ ಡ್ಯಾಮೇಜ್ ಇದ್ದರೆ ನಮಗೆ ಇಳುವರಿಯಲ್ಲಿ ಸಮಸ್ಯೆ ಆಗುತ್ತೆ. ಆದರೆ ಈ ಹುಳಕ್ಕೆ ಯಾವ ರೀತಿ ಕಂಟ್ರೋಲ್ ತಗೋಬೇಕು